ಚಿಕ್ಕಬಳ್ಳಾಪುರ ತಾಲೂಕಿಗೂ ಒಕ್ಕರಿಸಿದ ಹಕ್ಕಿ ಜ್ವರ. ಗ್ರಾಮಕ್ಕೆ ನಾಕಾಬಂದಿ ಹಾಕಿದ ಅಧಿಕಾರಿಗಳು, ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೆ ಭೇಟಿ. ಸಾರ್ವಜನಿಕರಿಂದ ಸಮಸ್ಯೆಗಳ ಸುರಿಮಳೆ, ಶೀಘ್ರ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ. ರಾತ್ರಿ ಬಾರ್ನಿಂದ ಮನೆಗೆ ಹಿಂತಿರುಗಿದ ಸಪ್ಲೇಯರ್, ಬೆಳಗಾಗುವಷ್ಟರಲ್ಲಿ ಶವವಾಗಿ ಪತ್ತೆ. ಮರ್ಡರ್ಗೆ ಬೆಚ್ಚಿ ಬಿದ್ದ ಬಾಗೇಪಲ್ಲಿ. ಪ್ರತಿಷ್ಠೆಯ ಕಣವಾಗಿದ್ದ ನಂದಿ ಗ್ರಾಮ ಪಂಚಾಯಿತಿ, ಶಾಸಕ ಪ್ರದೀಪ್ ಈಶ್ವರ್ ಕಮಾಲ್ಗೆ ಕೈವಶ. ನೂತನ ಅಧ್ಯಕ್ಷರು ಬೆಂಬಲಿಗರ ಸಂಭ್ರಮಾಚರಣೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಆ ಗ್ರಾಮದಲ್ಲಿ 400ಕ್ಕೂ ಅಧಿಕ ಜನ ವಾಸಿಸುತ್ತಿದ್ದರು. ಬಹುತೇಕ ಎಲ್ಲರೂ ರೈತರಿರುವ ಗ್ರಾಮದಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದರು. ಜೊತೆಗೆ ಉಪಕಸುಬಾಗಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದರು. ಆದರೆ ಈಗ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಇಡೀ ಗ್ರಾಮದಲ್ಲಿ ಭಯದ ವಾತಾವರಣ ಮೂಡಿದೆ. ಹೀಗೆ ಇಡೀ ಗ್ರಾಮವನ್ನ ಸ್ಯಾನಿಟೈಸ್ ಹಾಗೂ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿರುವುದು, ಮನೆ ಮನೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸುತ್ತಿರುವ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ, ಗ್ರಾಮಕ್ಕೆ ಎಂಟ್ರಿಯಾಗುತ್ತಿದ್ದಂತೆ ಬ್ಯಾರಿಕೇಡ್ ಅಳವಡಿಸಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ. ಹೌದು, ಇಷ್ಟು ದಿನ ನೆರೆಯ ರಾಜ್ಯಗಳಲ್ಲಿ ಕಾಣಿಸಿಕೊಂಡಿದ್ದ ಅಕ್ಕಿ ಜ್ವರ ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದೆ. ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ 50ಕ್ಕೂ ಅಧಿಕ ಕೋಳಿಗಳು ಸಾವನ್ನಪ್ಪಿದ್ದು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸತ್ತ ಕೋಳಿಗಳ ಮಾದರಿಯನ್ನ ಲ್ಯಾಬ್ಗೆ ರವಾನಿಸಿದ ನಂತರ ಮಾದರಿಯಲ್ಲಿ ಅಕ್ಕಿ ಜ್ವರ ಇದೆ ಎಂದು ದೃಢಪಟ್ಟಿದೆ. ಇನ್ನು 90 ಮನೆಗಳಿರುವ ವರದಹಳ್ಳಿ ಗ್ರಾಮದಲ್ಲಿ ಸುಮಾರು 400ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಅಷ್ಟೇ ಅಲ್ಲದೆ ಪ್ರತಿ ಮನೆಯಲ್ಲೂ ಕೋಳಿಗಳ ಸಾಕಾಣಿಕೆ ಸರ್ವೇ ಸಾಮಾನ್ಯವಾಗಿದ್ದು ಈಗ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಕೋಳಿಗಳ ಸಾವು ಗ್ರಾಮಸ್ಥರನ್ನ ಭಯಬೀಳಿಸಿದೆ. ಸದ್ಯ ಗ್ರಾಮದಲ್ಲಿ ಬ್ಯಾರಿಕೇಡ್ ನಿರ್ಮಾಣ, ಮಾಸ್ಕ್, ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಪ್ರತಿ ಮನೆಯಲ್ಲೂ ಆರೋಗ್ಯ ತಪಾಸಣೆ ಸೇರಿದಂತೆ ಗ್ರಾಮದಲ್ಲಿ ಇರುವ ಎಲ್ಲಾ ಕೋಳಿಗಳನ್ನ ಸೆರೆ ಹಿಡಿದು ಮಣ್ಣು ಮಾಡಲು ಸೂಚನೆ ಕೊಟ್ಟಿದೆ. ಸಾವನ್ನ ಹಬ್ಬಿರೋದ್ರಿಂದ ಇದು ನಮಗೆ ಸಂಶಯ ಮೂಡಿದೆ. ಇದು ಏತಕ್ಕೋಸ್ಕರ ಈ ಕೋಳಿಗಳು ಸತ್ತೋದ್ವು ಅಂತೇಳಿ. ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಹಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ಒಂದು ನೋಟಿಫಿಕೇಷನ್ನು ಆಗಬೇಕೀಗ, ನಮಗೆ ಕೂಡಲೇ ಆಗಬೇಕಾದ್ರೆ. ಸೊ ಹಾಗಾಗಿ ಅದನ್ನು ನೋಟಿಫಿಕೇಷನನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ, ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನು H5N1 ಅಂತೇಳಿ ನಾವು ಕರಿತೀವಿ. ಅದು ಸಬ್ ಟೈಪ್ ವೈರಸ್ ಇದೆ ನಾವು ಕರಿತಕ್ಕಂಥದ್ದು. ಹಾಗಾಗಿ ಈ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ, ಇದು ಯಾಕೆ ನಾವು ಇಡೀ ಜಿಲ್ಲೆಗೆ ನಾನು ಇದನ್ನ ನಿಮ್ಮೆಲ್ಲರನ್ನು ಕೂಡ ಹೇಳ್ತಾ ಇದ್ದೀನಿ ಅಂದರೆ, ತಹಶೀಲ್ದಾರ್ಸ್ಗಳಿದ್ದೀರಾ, ಆಮೇಲೆ ಕಮಿಷನರ್ಸ್ ಇದ್ದೀರಿ, ನಗರಸಭಾ ಕಮಿಷನರ್ಸ್ ಇದ್ದೀರಿ, ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ, ಎಲ್ಲರೂ ಕೂಡ ಇದ್ದೀರಾ. ಏಕೆಂದರೆ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಕಂಡಂಥ ಪ್ರಕರಣಗಳು ಎಲ್ಲಿ ಕಂಡು ಬರ್ತವೆ, ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು. ನನ್ನ ಹೆಸರು ಡಾಕ್ಟರ್ ರಂಗಪ್ಪ. ನಾನು ಇಲ್ಲಿ ಡೆಪ್ಯೂಟಿ ಡೈರೆಕ್ಟರಾಗಿ ಅನಿಮಲ್ ಡಿಪಾರ್ಟ್ಮೆಂಟ್ ಚಿಕ್ಕಬಳ್ಳಾಪುರ ಕೆಲಸ ಮಾಡ್ತಾಯಿದ್ವಿ. ಈಗ ಈ ಊರಲ್ಲಿ ಟೋಟಲ್ಲು 492 ಕೋಳಿಗಳಿದ್ವು. ನೀನು ಸರ್ವೆ ಮಾಡಿದ ಪ್ರಕಾರ ಅದರಲ್ಲಿ ಇಷ್ಟವರೆಗೂ 45 ಕೋಳಿ ಸತ್ತಿವೆ. ಈಗ 447 ಮಿಕ್ಕಿದ್ದು ಕೋಳಿಗಳನ್ನ ಇವತ್ತು ನಾವು ಕಲ್ ಮಾಡ್ತಾಯಿದ್ವಿ. ಈಗ ಕಲ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ವಿ. ಎಲ್ಲ ನಮ್ಮ ಪಶುಪಾಲನೆ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರ ಸಮಕ್ಷಮದಲ್ಲಿ ನಾವೆಲ್ಲ ಕೋಳಿನ ನಾವು ರಾತ್ರಿ ಮುಚ್ಚಿಡೋಕೆ ಕೇಳಿದ್ವಿ. ಈಗ ಒಂದೊಂದು ಮನೆಗೂ ಹೋಗಿ ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಕೋಳಿವೆ ಅಂತ ತೊಗೊಂಡು ಅದು ಲೆಕ್ಕ ಬರ್ಕೊಂಡು ನಾವು ಕಲ್ ಮಾಡಿ ಒಂದು ಗುಣಿಗೆ ಹಾಕಿ ಮುಚ್ಚಿ ಬರಿಯಲ್ಲಿ ಮಾಡ್ತೀವಿ. ಆ ಥರ ಅಲ್ಲ, ಈಗ ಅಕ್ಕಿರೋಗದಿಂದ ಇವತ್ತರೆಗೂ 45 ಕೋಳಿ ಸತ್ತಿವೆ ಈ ಊರಲ್ಲಿ. ಮೊದಲನೇ ದಿವಸ 29 ಕೋಳಿ ಸತ್ತು. ಹಂಗೆ ಬರ್ತಾ ದಿವ್ಸಕ್ಕೆ ಒಂದು 3-4 ಒಂದು ಇಲ್ಲಿ ಈ ಊರಲ್ಲಿ ಗ್ರಾಮಸ್ಥರಲ್ಲಿ ಒಂದು 5-6 ಜನ ಸತ್ತಿವೆ ಸೇರಿ. ಹಾಗಾಗ್ಬಿಟ್ಟು ನಾವು ಯಾವಾಗ ಕೋಳಿ ಸತ್ತು ಒಂದೇ ಸಾರಿ ಸಡನ್ನಾಗಿ ಸತ್ತಿದ್ವೋ ಆವಲೇ ನಾವು ಪ್ರಿಕಾಷನರಿ ಮೆಜರ್ಸ್ ತೊಗೊಂಡಿದ್ವಿ. ಊರಲ್ಲೆಲ್ಲ ಸ್ಯಾನಿಟೈಸೇಷನ್ ಮಾಡೋದು, ಬ್ಲೀಚಿಂಗ್ ಪೌಡ್ರ್ ಹಾಕೋದು, ಮತ್ತು ಸ್ಪ್ರೇ ಮಾಡೋದು, ಆ್ಯಂಟಿಸ್ಪೆಟಿಕ್ ಸ್ಪ್ರೇ ಮಾಡೋದು ಎಲ್ಲ ಮಾಡಿ ಜನಗಳು ಕೂಡ ನಾವು ಆವತ್ತೇ ಮಾಹಿತಿ ಕೊಟ್ಟಿದ್ದೀವಿ. ಯಾಕಂದರೆ ಯಾವುದೇ ಕಾಯಿಲೆ ಬರ್ಬೋದು, ನೀವು
ಇದನ್ನು ಹುಷಾರಾಗಿ ಯಾರು ಹೆಚ್ಚಾಗಿ ಸತ್ತಿರ ಕೋಳಿ ಬಿಸಾಕಬೇಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಹಾಗಾಗ್ಬಿಟ್ಟು ಅವರು ಮೊದಲು ಸತ್ತಿರ ಕೋಳಿ ಬಾವಿಯಲ್ಲಿ ಹಾಕಿದ್ದಾರೆ. ನಾವು ನೋಡಿದ್ವಿ, ಬಾವಿ ಹೋಗಿ ನೋಡಿದ್ವಿ, ಅದು ತುಂಬ ಆಳವಾಗಿದೆ. ಈಗ ಈವನ್ ಆ ಬಾವಿ ಕೂಡ ನಾವು ಈಗ ಸುಣ್ಣ ಹಾಕಿ ಮಣ್ಣು ಹಾಕಿ ಅದನ್ನು ಮಾಡ್ತೀವಿ. ಇದೇನು ಆ ಥರ ಮನುಷ್ಯರಿಗೇನು ಅಪಾಯಕಾರಿ ಅಲ್ಲ. ಮನುಷ್ಯರಿಗೆ ಯಾವುದೇ ತೊಂದರೆ ಇಲ್ಲ ಇದರಿಂದ. ಈವನ್ ಈ ಕೋಳಿ ತಿಂದ್ರೂ, ಕಾಯಿಲೆ ಬಂದ ಕೋಳಿ ತಿಂದ್ರೂ ಏನು ತೊಂದರೆ ಆಗೋದಿಲ್ಲ. ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಆದಷ್ಟು ಕಾಯಿಲೆಯನ್ನು ತಡೆಗಟ್ಟಬೇಕು ಅಂತ ಅದನ್ನು ಸಾಯಿಸೋದು, ಈ ಕೋಳಿ ಸಾಯಿಸೋಕ್ಕೆ ಇದು ಮಾಡ್ತಾಯಿದ್ದೀವಿ. ಮಾಮೂಲಾಗಿ ವೈರಸ್ ಬರೋದು ಈ ಕೋಳಿ ಇಕ್ಕೆ ಇರುತ್ತಲ್ಲ, ಅದರಲ್ಲಿ ಸ್ಪ್ರೆಡ್ ಆಗುತ್ತೆ. ಈ ಇಕ್ಕೆ ಬೇರೆ ಕೋಳಿಗಳು ತಿನ್ನೋದು, ಇಲ್ಲದೆ ಫೀಡ್ ಜೊತೆ ಮಿಕ್ಸ್ ಆಗೋದು, ಈ ಥರ ಆಗೋದ್ರಿಂದ ಈ ಕಾಯಿಲೆ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಇರುತ್ತಲ್ಲ, ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಇದು ಬರುತ್ತೆ. ಅದು ಇನ್ನು ಹಕ್ಕಿ ಜ್ವರದ ಮಾಹಿತಿ ತಿಳಿಯುತ್ತಿದ್ದಂತೆ ಜಿಲ್ಲಾಡಳಿತ ವರದಹಳ್ಳಿ ಗ್ರಾಮದಲ್ಲಿ ಕೋಳಿಗಳ ಖರೀದಿ ಮಾರಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕುವಂತೆ ಸೂಚನೆಯನ್ನ ನೀಡಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಶುಸಂಗೋಪನಾ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದು ಗ್ರಾಮಸ್ಥರ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಇದರಿಂದ ಗ್ರಾಮದ ಜನ ಭಯಭೀತಗೊಂಡಿದ್ದು ಮನೆಯಿಂದ ಹೊರಬರಲು ಭಯ ಪಡುವಂತಾಗಿದೆ. ವರದಹಳ್ಳಿ ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ. ಮೊನ್ನೆ 4 ದಿನದಿಂದ 3 ಗಂಟೆ ರಾತ್ರಿಯಲ್ಲಿ 15 ಕೋಳಿ ಸತತವಾಗಿ ಮಡಿ ಮೇಲೆಯಿಂದ ದುಪ್ಪನ ಕೆಳಗಡೆ ಬಿದ್ದೋಗ್ಬಿಟ್ಟವೆ. ಯಾರೋ ಇವರು ಔಷಧಿ ಹಾಕೋರ ಕುಲ್ಲಿಗೆ ನಮ್ಮ ಮೇಲೆ ಜಿದ್ದಿಗೆ ಅಂತ ಪಾಪ ಹರಿಜನೆಗಳದ್ದು. ಪಾಪ ಅವರು ಕುಲಿ ನಾಡಿ ಮಾಡಿ ಮೇಯಿಸ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ 15 ಕೋಳಿ 3 ಗಂಟೆ ರಾತ್ರಿಯಲ್ಲಿ ಸಡನ್ನಾಗಿ ಬಿದ್ದೋಗ್ಬಿಟ್ಟಿದ್ದಾವೆ. ಸರಿ, ಅವರು ಬೆಳಗ್ಗೆ ಕಂಗಾಲಾಗ್ಬಿಟ್ಟು ಹತ್ಕೊಂಡು ಬೈಕೊಂಡು ಸುರ್ಕೊಂಡು ಪಾಪ ನಮ್ದು ಯಾರೋ ಏನೋ ಹಿಂಗೆ ಮಾಡಿಬಿಟ್ಟಿದ್ದಾರೆ ನಮ್ಗಂತೇಳಿ. ಆಮೇಲೆ ಅವ್ರು ಹೆಂಗಾನ ಇರಲಿ ಅಂತೇಳಿ ಒಂದು ಶಾಂಪಲ್ಗೆ ಕೋಳಿ ಕಳಿಸಿದ್ದಾರೆ. ಆಮೇಲೆ ಮಾರನೇ ದಿನ ಪಕ್ಕದಲ್ಲಿ 5 ಕೋಳಿ ಸತ್ತೋಗ್ಬಿಟ್ಟಿದ್ದಾವೆ. ಮೇಲುಗಡೆ 1-2 ಹಿಂಗೆ ಸತ್ತೋತ ಬಂದಾಗ ಡೌಟ್ ಬಂದಾಗ ಆಮೇಲೆ ನಾವು ಶಾಂಪಲ್ ಕಳಿಸಿದ್ರಂತೆ. ಆಮೇಲೆ ನಮಗೆ ಗೊತ್ತಾಗಿದ್ದು ನೆನ್ನೆನೆ ಕ್ಲಿಯರೆನ್ಸ್ ಹಿಂಗೆ ಬಂದಿದೆ ಅಂತ. ಅಯ್ಯೋ ಭಯ ಬಿದ್ದುಬಿಟ್ಟಿದ್ದಾರೆ ಜನ. ಪಾಪ ಹಳ್ಳಿ ಜನ ಗೊತ್ತಲ್ಲ ಎಷ್ಟು ಕಷ್ಟಪಟ್ಟು ಕೋಳಿಗಳು ಮೇಯಿಸಿ ಹಿಂಗಾಗಿದೆ ಸರ್ ನಮಗೆ. ಈಗ ಊರಲ್ಲೆಲ್ಲ ಯಾವ ರೀತಿ ಅಯ್ಯೋ ಭಯ ಬಿದ್ದುಬಿಟ್ಟಿದ್ದಾರೆ. ಇನ್ನು ಜನಗಳಿಗೆ ಏನಾಗುತ್ತೋ, ಮಕ್ಕಳಿಗೆ ಏನಾಗುತ್ತೋ, ತುಂಬ ಇದರಲ್ಲಿದ್ದಾರೆ. ಅಕ್ಕಿ ಬೀಕ್ ಆಗಿಬಿಟ್ಟವ್ರು ಜನ. ಬೆಳಗ್ಗೆಯಿಂದ ಡಾಕ್ಟರ್ಗಳಾಗಿರ್ಬೋದು ಯಾರೆಲ್ಲ ಬರ್ತಾಯಿದ್ದಾರೆ ಸರ್. ಎಲ್ಲ ಪಾಪ ಎಲ್ಲ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡ್ತಾಯಿದ್ದಾರೆ. ಅಧಿಕಾರಿಗಳ ಕಡೆಯಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವ್ರ ಕೆಲಸ. ಪಾಪ ಹೇಳ್ತಾ ಇದ್ದಾರೆ ಎಲ್ಲ ಕ್ಲೀನಾಗಿ, ಒಂದು ಕೋಳಿ ಯಾರಿಗೂ ಕೊಡಬಾರ್ದು, ಮಾರಾಟ ಮಾಡಬಾರ್ದು, ಈಗ ಇರೋ ಇದು ನಮಗೆ ಇದು ಮಾಡಿಬಿಡ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಹಾಂ, ಅಲ್ಲ ಇದೇನೋ ಗುಣಿಯಲ್ಲಿ ತೋಡಿ ಹಾಕ್ಬಿಡ್ತಾರಂತ ಹೇಳಿದ್ದಾರೆ. ವಾತಾವರಣ ಇದೆಲ್ಲ ಮಾಡಿದಾರಲ್ಲ, ಸ್ಯಾನಿಟೈಸರ್ ಎಲ್ಲ ಮಾಡ್ತಾಯಿದ್ದಾರೆ ಸರ್. ದಿನಕ್ಕೆ 2 ಸರಿ 3 ಸರಿ ಮಾಡ್ತಾಯಿದ್ದಾರೆ. ಈ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ, ಊರಲ್ಲೇ ಇದ್ದಾರೆ. ಮಾರ್ಗದರ್ಶನ ಕೊಟ್ಟಿದ್ದಾರೆ, ನೀವು ಎಲ್ಲೂ ಹೋಗಬಾರ್ದು ಅಥವಾ ನೀವು ಮಾಸ್ಕ್ಗಳು ಧರಿಸ್ಕೊಂಡು ಹೋಗಿ. ಹ್ಞೂ ಸರ್, ಹೇಳಿದ್ದಾರೆ ಎಲ್ಲ ಚೆಕ್ ಪೋಸ್ಟ್ ಒಂದು ಹಾಕ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಇಟ್ಟು ಎಲ್ಲ ಬಂದೋಬಸ್ತ್ ಮಾಡ್ತಾಯಿದ್ದಾರೆ. ಇರೋದ್ರಲ್ಲಿ ನಿನ್ನೆಯಿಂದ ಫುಲ್ ಜಾಗೃತಿ. ಊರಲ್ಲಿ ಭಯ ಬಿದ್ದುಬಿಟ್ಟಿದ್ದಾರೆ ಜನ ಪಾಪ, ಓಡಾಡೋದಕ್ಕೆ ಭಯ. ಹ್ಞೂ ನೀವು ಎಲ್ಲ ಪಾಲಿಸ್ತಾ ಇದ್ದಾರೆ ಸರ್, ಮಾಡ್ತಾಯಿದ್ದಾರೆ. ಯಾರು ಆಚೆಗೆ ಬರ್ತಾಯಿಲ್ಲ ನೋಡಿ ಸರ್, ಜನ ಬರ್ತಾಯಿಲ್ಲ, ಭಯ ಬಿದ್ದುಬಿಟ್ಟಿದ್ದಾರೆ ಪಾಪ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಶುಸಂಗೋಪನಾ ಇಲಾಖೆ ಗ್ರಾಮದ ಕೋಳಿಗಳನ್ನು ಸೆರೆ ಹಿಡಿದು ಸಾಯಿಸಿ ಮಣ್ಣು ಮುಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಕ್ಕಿ ಜ್ವರ ತೀವ್ರತೆ ಜಾಸ್ತಿಯಾಗುವ ಸಾಧ್ಯತೆಯಿಂದ ಸರ್ಕಾರದ ಆದೇಶದಂತೆ ಕೋಳಿಗಳನ್ನು ಹಿಡಿಯುತ್ತಿದ್ದು ಗ್ರಾಮಸ್ಥರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡಿಕೊಂಡು ಬಂದಿದ್ದೇವೆ. ದಿಢೀರ್ ಹಕ್ಕಿ ಜ್ವರ ಅಂತ ಕೋಳಿಗಳನ್ನೆಲ್ಲ ಕೊಂದ್ರೆ ನಮಗೆ ಪರಿಹಾರ ಕೊಡುವವರು ಯಾರು ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಂಡವಾಳ ಹಾಕಿದ್ದೀನಿ ಕೋಳಿಗಳಿಗೆ. ಕೋಳಿ ಫಿಕ್ಸೆಡ್ ಏನು ರೇಟ್ ಹಾಕಿದ್ದಾರೆ, ಇವಾಗ ಹಿಡ್ಕೊತಾ ಇದ್ದಾರಲ್ಲ, ಒಂದು ಮನೆಯಲ್ಲಿ ಇದಾಗಿದೆ ಇಲ್ಲ ಅಂದಿಲ್ಲ, ಅದು ಫುಡ್ ಪಾಯ್ಸನ್ ಅಂತ ಬರ್ತಾ ಇದೆ. ಕೆಲವರು ಅಕ್ಕಿ ಜ್ವರ ಅಂತ ಹೇಳ್ತಾ ಇದ್ದಾರೆ, ಅದು ಕನ್ಫರ್ಮ್ ಹೇಳ್ತಾ ಇದ್ದಾರೆ. ಓಕೆ, ಒಪ್ಕೊಳ್ಳೋಣ. ನಮಗೆ ಇವಾಗ ಕೊಂಡು ಮೇಯಿಸ್ತಾ ಇರೋದು ನಾನು. ಒಂದು ಕೋಳಿಗೆ 2,500 3,000 ಬಂಡವಾಳ ಹಾಕಿದ್ದೀನಿ. ಅದ್ರಿಗೆ ಏನು ಕಟ್ಕೊಡ್ತಾರೆ ಗೌರ್ಮೆಂಟ್ನಿಂದ? ಅಷ್ಟು ನನಗೆ ಹೋಗ್ಬೇಕಷ್ಟೇ. ಜವಾಬ್ದಾರಿ ಯಾರ್ದು ಇದು? ನಮ್ಮ ಒಂದು 30 ಕೋಳಿ ಹಿಡ್ಕೊಂಡಿದ್ದಾರೆ ಎಲ್ಲ. ಹಾಂ, ಅದ್ರಿಗೆ ಜವಾಬ್ದಾರಿ ಎಷ್ಟು ಪರಿಹಾರ ಕೊಡ್ತೀರಾ ಅಷ್ಟು ನನಗೆ ಹೇಳ್ಬೇಕು. ಧೈರ್ಯವಾಗಿ ಹೇಳಿ, ನಾ ಯಾರು ಕೊಡ್ತೀರಾ, ಎಲ್ಲಿ ಹೆಂಗೆ ಯಾವಾಗ ಬರುತ್ತೆ ಅಷ್ಟು ನನಗೆ ಹೇಳ್ಬೇಕು. ಯಾಕಂದರೆ ಯಾರನ್ನ ಕೇಳಬೇಕು, ಹಿಡ್ಕೊಂಡು ನೀವು ಹೋದ್ಮೇಲೆ ನಾವು ಯಾರನ್ನ ಕೇಳಬೇಕು? ನನಗೆ ಅಷ್ಟು ಉತ್ತರ ಕೊಡಿ ಇವಾಗ. ಒಟ್ಟಾರೆ ಕೂಲಿ ನಾಲಿ ಮಾಡಿ ಜೀವನೋಪಾಯಕ್ಕಾಗಿ ಕೋಳಿಗಳ ಸಾಕಾಣಿಕೆ ಮಾಡುತ್ತಿದ್ದ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ನಂತರ ಭಯದ ವಾತಾವರಣದಲ್ಲಿ ಜೀವನ ನಡೆಸುವಂತಾಗಿದೆ. ಜನ ಕರೋನಾ ನಂತರ ಹಕ್ಕಿ ಜ್ವರಕ್ಕೆ ಹೆದರಿ ಮನೆಗಳಿಂದ ಹೊರಕ್ಕೆ ಬಾರದೆ ಗ್ರಾಮವೆಲ್ಲ ಬಿಕೋ ಎನ್ನುವಂತಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಅಡಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮಂಚೇನಹಳ್ಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದರು. ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಿಗಳಿಗೆ ಸೂಚಿಸಿದರು. ನಾವು ಯಾರು ಸರ್ ನಿಮ್ಮ ಐಆರ್ ಅಥಾರಿಟಿ ಕಮಿಷನರ್ ಸರ್ ನಾನು ಕಮಿಷನರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಅಡಿಯಲ್ಲಿ ಮಂಚೇನಹಳ್ಳಿ 5ನೇ ವಾರ್ಡ್ಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ವಾರ್ಡ್ನಲ್ಲಿನ ಚರಂಡಿ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಸಾರ್ವಜನಿಕರು ಶಾಸಕರ ಮುಂದಿಟ್ಟರು. ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಲ್ಲ ನಿಲ್ಲಿಸ್ತೀವಲ್ಲ ಹೋರಾಟ ಮಾಡ್ತಾರೆ. ದಯವಿಟ್ಟು ಅದೊಂದು ನಿಲ್ಲಿಸ್ಕೊಟ್ರೆ ತುಂಬಾ ನಿಮ್ಮ ಜೀವ ಇರೋದು ನಿಮ್ಮ ಋಣಿ ಆಗಿರ್ತೀವಿ. ನಿಲ್ಲಿಸ್ತೀವಿ ಎಲ್ಲಿಂದ ನಿಮ್ಮಿಂದ ಹೋರಾಟ ಮಾಡಿ ನಿಮ್ಮ ಎಲೆಕ್ಷನ್ ಓಡಾಡಿದ ಕಾರಣಕ್ಕೆ ಓಪನ್ ಆಗೋದು ಬಿಡಲ್ಲ. ಊರೊಳಗಡೆ ಮನೆಗೆ ಈ ಮನೆ ಅಲ್ಲ ಹೇಳ್ತಾ ಇದಾರೆ ಸರ್ ಡಿಲೇ ಮಾಡಕ್ಕೆ. ನಿಮ್ಮ ಹತ್ರ ಕೊಟ್ಟಿರೋದೇನ್ರಿ ಸರ್ ಇಲ್ಲ ಈಗ ಒಂದು ತಹಸೀಲ್ದಾರ್ ಮೇಡಮ್ PDO ಏನ್ ವಿಚಾರ ಅಂತ ಸರ್ಕಾರದಲ್ಲಿ ಟೌನ್ ಮಾಡಿ ಬಟ್ ಏಕಾತ ನೀವು ಲೋನ್ ಏನಂದ್ರೆ ಬೈಯರು ಸ್ವಲ್ಪ ಬೇರೆ ಆಗ್ತದೆ. ಬೈಯರ್ ಅಕ್ಕ ಅದು ಗೃಹಲಕ್ಷ್ಮಿ 2,000 ಬರ್ತಿದೆ. 3 ತಿಂಗಳು ಈಗ ಒಂದೇ ಸಲ ಈಗ ಅಕ್ಕಿ ಕೊಡ್ತೀನಿ, ಅಕ್ಕಿ ದುಡ್ಡು ಕೊಡ್ತೀನಿ. ಈಗ ಈ ತಿಂಗಳಿಂದ ಅಕ್ಕಿನೇ ಕೊಡ್ತೀನಿ. ಏನ್ ಮಾಡ್ತೀಯ ಇಲ್ಲಿ ಈ ಏರಿಯಾಗೆ ಒಬ್ಬ ಅವ್ರು ದೂರ ಹೋಗಕ್ಕಾಗಲ್ಲ. ಅವ್ರು ಯಾವಾಗ ರಿಕ್ವೆಸ್ಟ್ ಮಾಡೋದು ಅವಾಗ ಓಕೆನಾ? ಶಾರ್ಟೇಜ್ ಇದೀನಪ್ಪ ಮತ್ತೆ ಯಾಕೆ ಸ್ವಲ್ಪ ಯಾಕೆ ಬೋರ್ ಹಾಕ್ಸಿದ್ರೆ ಸರಿ ಹೋಗುತ್ತಾ? ಏನ್ ಮಾಡೋದು ಮೇಡಮ್ ಬೋರ್ ಅಂಜನ್ ಮೂರ್ತಿ ಸರ್ ಬ್ಲಾಕ್ ಅಧ್ಯಕ್ಷರು ಬನ್ನಿ. ನಾಗಮೂಲ್ ಸರ್ ಬ್ಲಾಕ್ ಅಧ್ಯಕ್ಷರು ಬನ್ನಿ, ಕುತ್ಕೊ ಬನ್ನಿ. ನಾವು ಯಾರು ಸರ್ ನಿಮ್ಮ ಐಆರ್ ಅಥಾರಿಟಿ ಕಮಿಷನರ್ ಸರ್ ನಾನು ಕಮಿಷನರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಇದಾಗ್ಬೇಕಿಲ್ಲ ರೀಬೋರ್ ಆಗ್ಬೇಕು. ಎಷ್ಟು ದಿನದಲ್ಲಿ ಸರ್? ಒಂದ್ 2 ದಿನದಲ್ಲಿ ಲೆಟರ್ ಹಾಕ್ತೀರಾ? ಇವತ್ತು ನೀವು ಲೆಟರ್ ಇದು ಹಾಕಿ ಫಾರ್ವರ್ಡ್ ಮಾಡಿ. ಅಮ್ಮ ಒಂದು 2 ತಿಂಗಳಲ್ಲಿ ನಾನು ಬರಲಮ್ಮ ಬೇಡಮ್ಮ ನನ್ನ ಆಶೀರ್ವಾದ ಇದ್ರೆ ಸಾಕು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಇಲ್ಲಿ ಹಲವಾರು ಸಮಸ್ಯೆಗಳು ಕೇಳಿಬಂದಿದ್ದು ಶೀಘ್ರವೇ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಅದರಲ್ಲಿ ಖಾತಾ ಸಮಸ್ಯೆಗಳು ಇದ್ದು ಅದನ್ನ ಸಹ ಬಗೆಹರಿಸಲು ಸೂಚಿಸಿದ್ದೇನೆ ಎಂದರು. ಮಂಚೇನಹಳ್ಳಿ ವಾರ್ಡ್ ನಂಬರ್ 5 ಮನೆ ಮನೆಗೂ ಭೇಟಿ ಕೊಡ್ತಿದ್ವಿ. ಈಗ ಮಂಚೇನಹಳ್ಳಿಯಲ್ಲಿ ನಾವು 4 ಪಂಚಾಯತಿ ಮುಗಿಸಿದ್ದೀವಿ. ಇನ್ನು 3 ಪಂಚಾಯತಿ ಇದೆ. 3 ಪಂಚಾಯತಿಯಲ್ಲಿ ಇನ್ನೊಂದು ಗೌಡಗೆರೆ ಪಂಚಾಯತಿ 2 ಹಳ್ಳಿ ಆಗಿದೆ. ಇದು ಮಂಚೇನಹಳ್ಳಿ ಪ್ರಾಪರ್ಗೆ ಇವತ್ತು ವಾರ್ಡ್ ನಂಬರ್ 5 ಆಲ್ಮೋಸ್ಟ್ ಅಲ್ಲಿ ಮುಗಿಯೋ ಹಂತಕ್ಕೆ ಬಂದಿದೆ. ಜನರಲ್ ಆಗಿ ಈ ಖಾತಾ ಸಮಸ್ಯೆ ಕೇಳಿ ಬರ್ತಿದೆ. ಚರಂಡಿ ಕ್ಲೀನಿಂಗ್ ಬಗ್ಗೆ ನಮ್ಮೆಲ್ಲ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ನಮ್ಮ ಮುಖಂಡರ ಸಹಕಾರದೊಂದಿಗೆ ಇದು ಯಶಸ್ವಿಯಾಗಿ ನಡೀತಿದೆ ಸರ್. ನನಗೆ ಭಾಳ ಗೇಮ್ ಚೇಂಜರ್ ಮೂವಿಯಲ್ಲಿ ಒಂದು ಡೈಲಾಗ್ ನೆನಪಾಗುತ್ತೆ. ಯಾವನೋ ಅಮೇರಿಕಾದಿಂದ ಬಂದು ಒಂದು ಕಂಪ್ನಿ ಇಟ್ಟು ಸ್ವಿಗ್ಗಿ ಝೊಮ್ಯಾಟೊ ನಮ್ಮ ಮನೆಯವ್ರಿಗೂ ತೊಗೊಂಡೋಗ್ಬೇಕಾದ್ರೆ ನಾವು ಚಿಕ್ಕಬಳ್ಳಾಪುರದವ್ರು ಮನೆಯವ್ರಿಗೂ ಬರೋಕ್ಕಾಗಲ್ವಾ ಅಂತ. ಏನಿದೆ ನೋಡಿ, ಓಟ್ ಕೇಳೋಕ್ಕೆ ಹೆಂಗೆ ಬರ್ತೀವೋ ಕಷ್ಟ ಕೇಳೋಕ್ಕೂ ಹಂಗೆ ಬರ್ತಿದ್ದೀವಿ ಅಷ್ಟೇ. ನಾನೀಗ ಆಲ್ಮೋಸ್ಟ್ ಅಲ್ಲಿ ಇವತ್ತು ಒಂದು 4-5 ಬೀದಿ ಸುತ್ತಿದೆ. ಟೌನಲ್ಲಿ ಒಂದು 8-10 ವಾರ್ಡ್ ಸುತ್ತಿದ್ದೀನಿ. ಕಷ್ಟ ಕೇಳ್ತೀನಿ, ಯಾವುದಾಗುತ್ತೋ ಅದು ಪರಿಹರಿಸ್ತೀನಿ. ಕೇಳ್ತಾ ಇದ್ದೀನಿ ಅಂತ. ಏನು ಗೊತ್ತಾ ಬ್ರದರ್, ಜೀವನದಲ್ಲಿ ಯಾರ ಮೇಲೆ ಬರ್ತಾರೆ ಗೊತ್ತಾ?
ಯಾವನ್ ಕ್ಲಿಯರ್ ಆಗಿರ್ತಾನೋ ಅವ್ನ ಮೇಲೆ ಬರ್ತಾನೆ. ನನಗೆ ಕ್ಲಾರಿಟಿ ಇದೆ, ಅವಕಾಶ ಸಿಕ್ಕಿದೆ, ಒಳ್ಳೇದು ಮಾಡಬೇಕು. ನಾನು ಏನೋ ಆಗೋಕ್ಕೆ ಇವೆಲ್ಲ ಮಾಡ್ತಿಲ್ಲ, ಮೊನ್ನೆ ಏನೋ ಆಗಿದ್ದೀನಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ. ನನಗಂತೂ ಕ್ಲಾರಿಟಿ ಇದೆ, ಅವಕಾಶ ಸಿಕ್ಕಿದಾಗ ಒಳ್ಳೇದು ಮಾಡಬೇಕು ಅಂತ. ನಮ್ಮಲ್ಲಿರುತ್ತೆ. ಈಗ ನಾವು ಸ್ವಲ್ಪ ಸರಸ್ವತಿ ದೇವಿನ ಒಲಿಸ್ಕೊಂಡವರು ರಾಜಕಾರಣಕ್ಕೆ ಬಂದರೆ ಈಗಿರುತ್ತೆ. ಈಗ ನಾನು ನಿಮಗೆ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿದ್ದೀನಿ. ನಾನು ಎಷ್ಟು ಹಳ್ಳಿಗೆ ಹೋಗಿದೆ, ಅವ್ರ ಹಳ್ಳಿಯಲ್ಲಿ ಏನು ಸಮಸ್ಯೆ ಹೇಳಿದ್ರು, ನಾನು ಏನು ಪರಿಹರಿಸಿದ್ದೀನಿ, ಎಷ್ಟು ಅನುದಾನ ಹಾಕಿದ್ದೀನಿ. ಈಗ ಕೆಲಸನೂ ಸ್ಟಾರ್ಟ್ ಆಗಿದೆ. ಈಗ ಈ ವಾರ್ಡಿಗೆ ಬಂದಿದ್ದೀನಿ, ಇದು ಅಪ್ಡೇಟ್ ಮಾಡ್ತೀನಿ. ಖಾತಾ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸ್ತೀನಿ. ಜನಕ್ಕೆ ಆಕ್ಸೆಸಿಬಿಲಿಟಿ ನೋಡಿ, ಈಗ ನನ್ನ ಜೊತೆ ತಹಸೀಲ್ದಾರ್ ಮೇಡಮು, ಇ.ಒ. ಸರು, ಕಂಪ್ಲೀಟ್ ಗೌರಿಬಿದನೂರು ಮಂಚನಹಳ್ಳಿ ತಾಲೂಕು ಅಡ್ಮಿನಿಸ್ಟ್ರೇಷನ್ ನನ್ನ ಜೊತೆ ಇದೆ. ನಾನು ಯಾಕೆ ಬೆಳಗ್ಗೆನೇ ಬಂದೆ ಅಂತ ದ ರೀಸನ್, ಇವ್ರು 10:30ಗೆ ಒಂದು ದಿನ ಲೀವ್ ಹಾಕಿ ಆಫೀಸ್ ಹತ್ರ ಅಲಿಯೋದು ಬೇಡ ಅನ್ನೋದು. ಅಟ್ಲೀಸ್ಟ್ ಅವ್ರ ಸಮಸ್ಯೆ ಬಗೆಹರಿಸ್ತೀನಿ. ಆ ಕಡೆ ಒಂದು ರಸ್ತೆ ಕೇಳಿದ್ದಾರೆ, ಹಾಕ್ತೀನಿ. ಬೋರ್ವೆಲ್ ಒಂದು 70 ಮನೆಗೆ ಬೋರ್ವೆಲ್ ಸಮಸ್ಯೆ ಇದೆ ಅಂದರು. ಅದಾದಷ್ಟು ಬೇಗ ಚೀಫ್ ಇಂಜಿನಿಯರ್ನ ಮಾತಾಡಿ ಒಂದು ಬೋರ್ವೆಲ್ ಹಾಕ್ಸ್ಕೊಡ್ತೀನಿ ಸರ್. ಒಟ್ನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸಮಸ್ಯೆಗಳ ಸುರಿಮಳೆಗೆ ಮುಂದೆ ಬಂದಿದ್ದು ಶೀಘ್ರ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ನೆಚ್ಚಿನ ಶಾಸಕರು ಮನೆ ಬಳಿಗೆ ಕಂಡು ಸಾರ್ವಜನಿಕರು ಫುಲ್ ಖುಷಿಯಾಗಿದ್ದಾರೆ. ನಾಸೀರ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ, ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್, ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, ಎಂಜಿ ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ತಕ್ಷಣ ಬೇಕಾಗಿದ್ದಾರೆ ನಿರುದ್ಯೋಗ ಯುವಕರಿಗೆ ಸುವರ್ಣ ಅವಕಾಶ. ಬಾಗೇಪಲ್ಲಿಯಲ್ಲಿ ಮೀಶೋ ಪ್ಯಾಕೇಜ್ ಡೆಲಿವರಿ ಮಾಡಲು ಡೆಲಿವರಿ ಬಾಯ್ಸ್ ಬೇಕಾಗಿದ್ದಾರೆ. ತಿಂಗಳಿಗೆ 40,000ವರೆಗೂ ಆದಾಯ. ಪ್ಯಾಕೇಜ್ಗೆ ತಕ್ಕಂತೆ ವೇತನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861369496. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ
ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರುಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ರಾತ್ರಿ ಬಾರ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗಿದ್ದ ಸಪ್ಲೈಯರ್ ಬೆಳಗಾಗುವಷ್ಟರಲ್ಲಿ ನಿಗೂಢ ರೀತಿಯಲ್ಲಿ ಕೊಲೆಯಾಗಿ ಪತ್ತೆಯಾಗಿದ್ದಾನೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಬಾಗೇಪಲ್ಲಿಯ ಬಾರೊಂದರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಪಟ್ಟಣದ 3ನೇ ವಾರ್ಡಿನ ನಿವಾಸಿ 48 ವರ್ಷದ ಸೀನಪ್ಪ ಅಲಿಯಾಸ್ ಶ್ರೀನಿವಾಸ್ ಕೊಲೆಗೀಡಾಗಿರುವ ದುರ್ದೈವಿಯಾಗಿದ್ದಾನೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದ ಬಳಿಯ ಚಿತ್ರಾವತಿ ಜಲಾಶಯಕ್ಕೆ ಹೋಗುವ ರಸ್ತೆಯಲ್ಲಿ ಹತ್ಯೆಗೆ ಗುರಿಯಾಗಿದ್ದು, ಮೃತ ವ್ಯಕ್ತಿ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಪ್ರೀತಿ ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗ್ತಾ ಇದೆ. ಗುರುವಾರ ರಾತ್ರಿಯೂ ಸಹ ಬಾರ್ನಲ್ಲಿ ಕೆಲಸ ಮಾಡಿ ಮನೆಗೆ ಹೋಗಿರುವುದಾಗಿ ಬಾರ್ ವ್ಯವಸ್ಥಾಪಕ ತಿಳಿಸಿದ್ದಾರೆ. ಗುರುವಾರ ರಾತ್ರಿ ಬಾರ್ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗಿರುವ ಶ್ರೀನಿವಾಸ್ ಶುಕ್ರವಾರ ಬೆಳಿಗ್ಗೆ ಚಿತ್ರಾವತಿ ಜಲಾಶಯದ ಸಮೀಪ ರಕ್ತದ ಮಡುವಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಶ್ರೀನಿವಾಸ್ ಕೆಲಸ ಮಾಡುತ್ತಿದ್ದ ಬಾರ್ನಲ್ಲಿ ಸ್ನೇಹಿತರಿಗೆ ಮದ್ಯವನ್ನ ಸಾಲ ನೀಡಿದ್ದು, ಶ್ರೀನಿವಾಸ್ ಹಾಗೂ ಸ್ನೇಹಿತರ ನಡುವೆ ಎಣ್ಣೆಯ ಸಾಲದ ಹಣಕ್ಕಾಗಿ ಗಲಾಟೆ ನಡೆದಿರಬಹುದು ಎಂದು ಪೊಲೀಸರು ಶಂಕೆ ಪಟ್ಟಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ತಲಾಶ್ ನಡೆಸುತ್ತಿದ್ದಾರೆ. ಇನ್ನು ಕೃತ್ಯ ನಡೆದ ಸ್ಥಳಕ್ಕೆ ಬೆರಳಚ್ಚು ತಜ್ಞರು, ಶ್ವಾನದಳ ವಿಶೇಷ ತನಿಖಾ ತಂಡದ ಪೊಲೀಸರು ಆಗಮಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ಎಸ್ಪಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಖಾಸಿಂ ಖಾನ್, ಬಾಗೇಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಚಿತ್ರಾವತಿ ಡ್ಯಾಮ್ ಹೋಗುವಾಗ ದಾರಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿ ಐಡೆಂಟಿಫೈ ಆಗಿದೆ. ಒಬ್ಬರು 45 ಇಯರ್ಸ್ ಏಜ್ ಶ್ರೀನಿವಾಸ್ ಅಲಿಯಾಸ್ ಸೀನಪ್ಪ ಅವರು ಪ್ರೀತಿ ಬಾರ್ ಬಾಗೇಪಲ್ಲಿಯಲ್ಲಿ ಒಂದು ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು 3-4 ವರ್ಷದಿಂದ. ಸೊ ನಿನ್ನೆ ರಾತ್ರಿ ಕೂಡ ಕೆಲಸ ಮಾಡೋಕ್ಕಾಗಿ ಟೈಮಲ್ಲಿ ಅರೌಂಡ್ 9:45, 9:50ವರೆಗೆ ಒಂದು ಫೋನ್ ಬಂತು. ಆಮೇಲೆ ಕೆಲಸ ಬಿಟ್ಟು ಅವ್ರದ್ದು ಬಾರ್ ಓನರ್ಗೆ ಇನ್ಫಾರ್ಮ್ ಮಾಡಿ ಕೆಲಸ ಬಿಟ್ಟು ಅವರು ಹೋಗಿದ್ದಾರೆ. ಅರೌಂಡ್ 10:15, 10:20 ಅವರದ್ದು ಫೋನ್ ಆಫ್ ಆಗಿದೆ. ಈ ಥರ ನಮ್ಮದು ಪ್ರೈಮರಿ ಇನ್ಫಾರ್ಮೇಷನ್ ಇದೆ.
ಸೊ ಆ ವಿಚಾರ ನಾವು ಎಲ್ಲ ಅವರಿಗೆ ಹೆಡ್ ಇಂಜುರಿ ಇದೆ, ಹೆಡ್ ಇಂಜುರಿ ಕಾರಣ ಬಗ್ಗೆ, ಬ್ಲಡ್ ಲಾಸ್ ಕಾರಣ ಬಗ್ಗೆ ಅವರದು ಡೆತ್ ಆಗಿದೆ. ಎವಿಡೆನ್ಸಸ್ ವಗೇರ ಕೂಡ ನಾವು ಸೀನ್ ಆಫ್ ಕ್ರೈಮ್ ಆಫೀಸರ್ಗೆ ಕರ್ಕೊಂಡು ಹೋಗಿ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಇನ್ನು ಬೇಗ ಪತ್ತ ಮಾಡ್ತೀವಿ ಯಾರು ಈ ಥರ ಆಕ್ಸಿಡೆಂಟ್ ಮಾಡಿದರೆ, ಏನು ಮೋಟಿವ್ ಇದೆ, ಬೇಗ ಪತ್ತ ಮಾಡಿ ಅರೆಸ್ಟ್ ಮಾಡ್ತೀವಿ. ಸರ್, ಸ್ನೇಹಿತರೆ ಕೊಲೆ ಮಾಡಿದ್ದಾರೆ ಅಂತ ಆರೋಪ ನೋಡಿ, ಅದು ಎಲ್ಲ ಎಂಗಲ್ಸ್ ನೋಡಬೇಕು, ಯಾರು ಮಾಡಿದ್ದಾರೆ, ಯಾವ ಕಾರಣ ಬಗ್ಗೆ ಆಗಿದೆ. ಈಗ ನಮ್ಮ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಡೆಫಿನೆಟ್ಲಿ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅದೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ರಾಜಕೀಯವಾಗಿ ಬಹಳಷ್ಟು ಸದ್ದು ಮಾಡುತ್ತಿತ್ತು. ಪ್ರತಿಷ್ಠೆಯ ಕಣವಾಗಿದ್ದ ಅಲ್ಲಿ ಮಹಿಳೆಯರದ್ದೇ ಹವಾ ಆಗಿತ್ತು. ಕಾಂಗ್ರೆಸ್ ಮುಖಂಡರ ನಿದ್ದೆ ಕೆಡಿಸಿದ್ದ ಅಧ್ಯಕ್ಷೆ ರಾಜಕೀಯ ಮೇಲಾಟದಲ್ಲಿ ಸೋತಿದ್ದಾರೆ. ಇದೇನಪ್ಪ ಅಂದ್ರ ನೀವೇ ನೋಡಿ. ಹೀಗೆ ಸಾಲು ಸಾಲು ಐವೈ ವಾಹನಗಳು, ಎಲ್ಲಿ ನೋಡಿದ್ರೂ ಜನವೋ ಜನ. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ಕೆಲ ದಿನಗಳ ಹಿಂದೆ ಬಿಸಿ ಚರ್ಚೆಯಲ್ಲಿ ಇತ್ತು. ಈ ಹಿಂದೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದ ಮಾನಿನಿ ಶ್ರೀನಿವಾಸ್ ಅವರನ್ನ ಸದಸ್ಯರೇ ಆಯ್ಕೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರು. ಆದರೆ ಅದೇ ಸದಸ್ಯರು ಈಗ ಮಾನಿನಿ ಶ್ರೀನಿವಾಸ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿದ್ದಾರೆ. ಅದಕ್ಕೆ ಕೆರಳಿದ ಮಾಜಿ ಅಧ್ಯಕ್ಷರು, ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳ ಮೇಲೆ ಆರೋಪಗಳ ಸುರಿಮಳೆಗೈದು ನ್ಯಾಯಾಲಯದ ಮೆಟ್ಟಿಲು ಏರಿದ್ರು. ನಂದಿ ಪಂಚಾಯಿತಿ ಪ್ರತಿಷ್ಠೆಯ ಕಣವಾಗಿತ್ತು. ಅಧ್ಯಕ್ಷ ಪಟ್ಟಕ್ಕಾಗಿ ಮಾನಿನಿ ಶ್ರೀನಿವಾಸ್ ಹಾಗೂ ಅಧ್ಯಕ್ಷೆ ಆಕಾಂಕ್ಷಿಯಾಗಿದ್ದ ನಳಿನಿ ರಮೇಶ್ ಜಿದ್ದಾಜಿದ್ದಿಗೆ ಬಿದ್ದು ರಾಜಕೀಯ ರಣಕಹಳೆ ಊದಿದ್ರು. ಇವೆಲ್ಲದರ ನಡುವೆ ಶುಕ್ರವಾರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಸದಸ್ಯರೆಲ್ಲರೂ ಸೇರಿ ಅಂದುಕೊಂಡಂತೆ ನಳಿನಿ ರಮೇಶ್ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮಾಜಿ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ ಅವರಿಗೆ ಭಾರೀ ಮುಖಭಂಗವಾಗಿದೆ. ಈ ಒಂದು ನಮ್ಮ ಏನು ಈಗ ಒಂದು ಸದಸ್ಯರಿದ್ದಾರೆ ಅವ್ರಿಗೆಲ್ಲರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಊರಿನ ಮುಖಂಡರಿದ್ದಾರೆ, ನಮ್ಮ ವೋಟರ್ಸ್ ಇದ್ದಾರೆ, ಮೊಟ್ಟ ಮೊದಲಿಗೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ತುಂಬ ಖುಷಿ ಆಗ್ತಾ ಇದೆ ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ. ಈಗ ನಮ್ಮ ಪಂಚಾಯಿತಿಯಲ್ಲಿ ಏನೋ ಒಂದು 14 ಜನ ಇದ್ದಾರೆ. 14 ಜನ ಸದಸ್ಯರಲ್ಲಿ 12 ಜನ ನಮ್ಮ ಜೊತೆ ಬಂದು ಈಗ ಏನೊಂದು ನಮಗೆ ಒಗ್ಗೂಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ, ನನ್ನ ಒಂದು ಕುಟುಂಬ ಕಡೆಯಿಂದ ಅವ್ರಿಗೆ ಯಾವಾಗೂ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದರೆ ಇವಾಗ ನಾನು ಮುಂದೆ ನಮ್ಮ ಪಂಚಾಯಿತಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅವರೆಲ್ಲ ಒಂದು ಸಹಕಾರದಿಂದ ನಾನು ಮುಂಚೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡಲ್ಲ. ಈ ಖುಷಿ ಒಂದು ವಿಷಯದಲ್ಲಿ ಅವರು ನಮ್ಮ ಜೊತೆ ಬರಲಿ, ವಿಶ್ವಾಸಕ್ಕೆ ತೊಗೊಂಡು ಅವ್ರನ್ನೂ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ. ನಮ್ಮ ಸಚಿವರು MC ಸುಧಾಕರಣ್ಣ ಅವರಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರ್ ಅವರಿದ್ದಾರೆ, ನಮ್ಮ ಊರಿನ ಮುಖಂಡರಿದ್ದಾರೆ, ಎಲ್ಲ ಸದಸ್ಯರ ಒಂದು ನಮ್ಮ ಇವಾಗ ಲಾಯರ್ ಮೂರ್ತಿ ಅಣ್ಣ ಅವರಿದ್ದಾರೆ, ಮುರಳಿ ಅಣ್ಣ ಇದ್ದಾರೆ, JCP ಮಂಜಣ್ಣ ಆಗಿರ್ಬೋದು, ಅಶೋಕಣ್ಣ, ಇನ್ನೂ ಹಲವಾರು ಜನ ನಮ್ಮ ಜೊತೆಯಲ್ಲಿ ಅವರೊಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇದೊಂದು ನಮ್ಗೆ ಖುಷಿ ಅನ್ನಿಸ್ತದೆ. ಈ ಖುಷಿ ನಮಗೆಲ್ಲ ಸಲ್ಲಬೇಕಾಗಿರೋದು ನನ್ನ ವೋಟರ್ಸ್ಗೆ ಮತ್ತು ನಮ್ಮ ಗ್ರಾಮದ ಮುಖಂಡರಿಗೆ ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಸಂತೋಷ ನಿಜವಾಗ್ಲೂ ಅವ್ರಿಗೆ ಸಲ್ಲುತ್ತೆ. ಇದು ಅವ್ರ ಮುಂದಿನ ದಿನಗಳಲ್ಲಿ ಅವ್ರದ್ದು ಏನು ಡಿಮ್ಯಾಂಡ್ಸ್ ಇದ್ದಾವೆ, ಅವ್ರದ್ದು ಏನು ಕಷ್ಟ ಸುಖ ಏನಿರುತ್ತೋ ಆ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ ಅಂತೇಳಿ, ಅದು ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಪ್ರೀತಿ, ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಎಲ್ಲ ಕಡೆಯಿಂದನೂ ಎಲ್ಲ ಲೀಡರ್ಸು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಮಾಜಿ ಶಾಸಕರಾದಂಥ ಬಚ್ಚೇಗೌಡರು ಬಂದಿದ್ದಾರೆ, ಮೂರ್ತಣ್ಣ ಅವರಿದ್ದಾರೆ, ಲಾಯರ್ ZP ಮೆಂಬರ್ ಆದಂಥ ಮುನೇಗೌಡರು ಇದ್ದಾರೆ, ಅವಲ್ ರೆಡ್ಡಿ ಅಣ್ಣವರಿದ್ದಾರೆ, ಆಮೇಲೆ ಸುಮಾರು ಜನ ಬಂದಿದ್ದಾರೆ. ಎಲ್ಲ ನಮ್ಮ ಮುರಳಿಯವರಿದ್ದಾರೆ, ಅಶೋಕ್ ಇದ್ದಾರೆ, ನಟರಾಜ್ ಅವರಿದ್ದಾರೆ, ಮತ್ತು JCB ಮಂಜಣ್ಣ ಇದ್ದಾರೆ, ಮಣಿ ಇದ್ದಾರೆ. ಅವರು ಎಲ್ಲರೂ ನನ್ನ ಒಂದು ಪಕ್ಷಾತೀತವಾಗಿ ಎಲ್ಲರೂ ನಮ್ಮನ್ನು ಒಂದು ಪ್ರೀತಿಸ್ತಾರೆ. ನಾವು ಅದೇ ರೀತಿ ಪಕ್ಷಾತೀತವಾಗಿ ಯಾವುದೇ ವಿರೋಧ ಇಲ್ದಿರ ಯಾರೂ ನಮಗೇನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ.
ಇನ್ನು ನಂದಿ ಗ್ರಾಮ ಪಂಚಾಯಿತಿ ಈ ಹಿಂದೆ ಬಿಜೆಪಿ ಸಂಸದ ಸುಧಾಕರ್ ಬೆಂಬಲಿಗರ ತೆಕ್ಕೆಯಲ್ಲಿ ಇತ್ತು. ಆದರೆ ಈಗ ಕಾಂಗ್ರೆಸ್ ಮುಖಂಡರ ರಾಜಕೀಯ ತಂತ್ರದಿಂದ ಬಿಜೆಪಿ ಅಧ್ಯಕ್ಷೆಯನ್ನ ಕೆಳಗಿಳಿಸಿ ಸಚಿವ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಸೂಚಿಸಿದ ಅಭ್ಯರ್ಥಿ ನಳಿನಿ ರಮೇಶ್ ಅವರನ್ನ ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಗಿಂತಲೂ ಜೋರಾಗಿದ್ದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆಯನ್ನ ಅಭಿನಂದಿಸಲು ಪಂಚಾಯಿತಿ ಮುಂದೆ ನೂರಾರು ಮಂದಿ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಜಮಾಯಿಸಿದರು. ವಿಶೇಷವಾಗಿ ಮಾಜಿ ಶಾಸಕ ಬಚ್ಚೇಗೌಡ, ನಗರ ಪ್ರಾಧಿಕಾರದ ಅಧ್ಯಕ್ಷ ಕೇಶವ ರೆಡ್ಡಿ ಅಭಿನಂದಿಸಿದ್ದಾರೆ. ಈ ನಂದಿ ಗ್ರಾಮ ಪಂಚಾಯಿತಿ ಒಂದು ಐತಿಹಾಸಿಕ ಕ್ಷೇತ್ರದ ಪಂಚಾಯಿತಿ ಆಗಿರೋದ್ರಿಂದ ನಂದಿ ಗಿರಿಧಾಮದ ತಪ್ಪಲಲ್ಲಿರ್ತಕ್ಕಂಥ ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಮೊನ್ನೆ ಕಳೆದ ವಾರ 12 ಜನ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದ್ರ ಮೂಲಕ ಹಿಂದೆ ಇದ್ದಂಥ ಅಧ್ಯಕ್ಷನ ಪದಚ್ಯುತಗೊಳಿಸಿದರು. ಅದರಂತೆ ಇವತ್ತು ಬೆಳಗ್ಗೆ ಹೊಸ ಅಧ್ಯಕ್ಷ ಆಯ್ಕೆ ನಡೀತು. ಅವರು ಅವಿರೋಧವಾಗಿ ಶ್ರೀಮತಿ ನಳಿನಿ ರಮೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಉಳಿದ ಅವಧಿಯಲ್ಲಿ ಈ ನಂದಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಇದೊಂದು ಪ್ರವಾಸಿ ಧಾಮ ಕೂಡ ಆಗಿದೆ, ಹೆಚ್ಚಿನ ಒತ್ತನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಾಡ್ತಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ಇವರೆಲ್ಲರ ಸಹಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನು ವಹಿಸಬೇಕಾಗಿದೆ. ಇರ್ತಕ್ಕಂಥ 9-10 ತಿಂಗಳ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗೆ. ಯಾಕಂದರೆ ನಂದಿ ಗ್ರಾಮದ ಎಲ್ಲ ನುರಿತ ಹಿರಿಯ ರಾಜಕಾರಣಿಗಳು ಬೆಂಬಲ ಅವರಿಗಿದೆ. ಅವರ ಪತಿಯವರು ಕೂಡ ಈ ಹಿಂದಿನಿಂದ ಕೂಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ, ಸದಸ್ಯರಾಗಿ ಅನೇಕ ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂಥವ್ರು. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ತಮ ಕಾರ್ಯ ನಡೀತಿದೆ ಅಂತಕ್ಕಂಥ ಭರವಸೆ ನನಗಂತೂ ಇದೆ. ಆ ಭೋಗನಂದೀಶ್ವರನ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಈಗ ಚೋಳರ ಕಾಲದ ಒಂದು ಐತಿಹಾಸಿಕ ದೇವಸ್ಥಾನ ಇಲ್ಲಿದೆ. ಶಿಲ್ಪಕಲೆಯಲ್ಲಿ ಕೂಡ ಅದು ಉತ್ತಮವಾದ ಕಲೆ ಇಲ್ಲಿದೆ. ಅದನ್ನು ಇನ್ನೂ ಹೆಚ್ಚು ಬೆಳಕಿಗೆ ತರ್ತಕ್ಕಂಥ, ಜನರಿಗೆ ಒಂದು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಅನೇಕ ಅವಕಾಶಗಳಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿದೆ. ಅದರಲ್ಲಿ ಪ್ರಮುಖವಾದ್ದು ನಂದಿ ಗಿರಿಧಾಮ ಮತ್ತು ಭೋಗನಂದೀಶ್ವರನ ಸನ್ನಿಧಿ. ಅದರ ಅಭಿವೃದ್ಧಿಗೆ ಏನೆಲ್ಲ ಸರ್ಕಾರದಿಂದ ಅನುದಾನಗಳು ಬೇಕೋ ಅದನ್ನು ಕೊಡಿಸ್ಲಿಕ್ಕೆ ಇವತ್ತು ನಮ್ಮ ಸಚಿವರಿರ್ಬೋದು, ಶಾಸಕರಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರೂ ನಾವು ಸಹಕಾರ ಕೊಡ್ತೇವೆ. ಆ ಅನುದಾನ ತಂದು ಇವತ್ತು ನಮ್ಮ ನಂದಿ ಗ್ರಾಮವನ್ನು ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳಿದೆ. ಆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಮೊದಲನೇದಾಗಿ ಇವತ್ತು ನಂದಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಸಹೋದರಿ ನಳಿನಿ ರಮೇಶ್ ಅವರಿಗೆ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಂದಿ ಗಿರಿಧಾಮದಲ್ಲಿ ಐತಿಹಾಸಿಕ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ವಿಶೇಷವಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಹೆಚ್ಚಿನ ಒಂದು ಪ್ರವಾಸ ತಾಣವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲಿ ಹೊಸದಾಗಿ ಆಯ್ಕೆ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಏನಿರ್ತಕ್ಕಂಥ ಇನ್ನು 9-10 ತಿಂಗಳ ಅವಧಿಯಲ್ಲಿ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡಿ ಜನರ ಮನ್ನಣೆಯನ್ನು ಪಡೆದು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲೂ ಸಹ ಅವರ ನೇತೃತ್ವದಲ್ಲಿ ಈ ಗ್ರಾಮ ಪಂಚಾಯಿತಿ ನಮ್ಮ ಪಕ್ಷದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಆಯ್ಕೆ ಮಾಡೋದಕ್ಕೆ ಅವರು ಹೆಚ್ಚಿನ ಜವಾಬ್ದಾರಿ ಇದೆ. ರಮೇಶ್ ಅವರು ಹಿಂದಿಂದ ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯತಿನ ಉತ್ತಮ ಮಟ್ಟದಲ್ಲಿ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಂದಿ ಗ್ರಾಮ ಪಂಚಾಯಿತಿ ಅತ್ಯುತ್ತಮ ಗ್ರಾಮ ಪಂಚಾಯಿತಿಯಾಗಿ ನಿರ್ವಹಣೆ ಮಾಡೋದರಲ್ಲಿ ಅವರು ಶ್ರಮ ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ಕಾರ ಮತ್ತು ಅವ್ರ ಜೊತೆಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅಣ್ಣವರು, ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು, ಎಲ್ಲ ನಮ್ಮ ಮಾಜಿ ಶಾಸಕರು ಹಿರಿಯರು ಎಲ್ಲ ಅವ್ರ ಜೊತೆ ಇದ್ದಾರೆ. ಹಾಗಾಗಿ ಅವರು ಎಲ್ಲ ರೀತಿಯಾದಂಥ ಅವರ ಸಹಕಾರವನ್ನು, ಅವರ ಒಂದು ಸೂಚನೆಗಳನ್ನು ಪಾಲನೆ ಮಾಡಿ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಮಟ್ಟದಲ್ಲಿ ಅವರು ಅಭಿವೃದ್ಧಿಪಡಿಸೋದಕ್ಕೆ ಅವರು ಶ್ರಮ ವಹಿಸಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಇನ್ನು ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಲೇಡಿ ವರ್ಸಸ್ ಲೇಡಿ ಆಗಿತ್ತು. ಕಾಂಗ್ರೆಸ್ ಲೇಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಅಭಿಮಾನಿಗಳು ಪಟಾಕಿ ಸಿಡಿಸಿ ಬೃಹತ್ ಹೂವಿನ ಹಾರ ಹಾಕಿ ಸಂಭ್ರಮಿಸಿದ್ದಾರೆ. ಬಂದ ನೂರಾರು ಕಾಂಗ್ರೆಸ್ ಮುಖಂಡರಿಗೆ ಅಭಿಮಾನಿಗಳಿಗೆ ಬಿರಿಯಾನಿ ಹಂಚಿ ಸಂಭ್ರಮಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ಫಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್, ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸಿಡೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ಫಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್, ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ.
ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8%ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಯಾರೋ ಕಿಡಿಗೇಡಿಗಳು ರಾತ್ರಿ ವೇಳೆ ಪಾರ್ಟಿ ಮಾಡಿಕೊಂಡು ಇಲ್ಲೊಂದು ಮೋಟಾರ್ಸ್ ಆವರಣದಲ್ಲಿದ್ದ ಕಾರುಗಳನ್ನು ಜಖಂಗೊಳಿಸಿ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗುತ್ತಿದ್ದ ಅಜ್ಜಿ ಲಕ್ಷ್ಮೀದೇವಮ್ಮರವರಿಗೆ ಮೋದಿ ಹಣ ಕೊಡುತ್ತಿದ್ದಾರೆ. ನಿಮಗೆ 5,000 ರೂಗಳು ಹಣ ಕೊಡುತ್ತೇನೆ ಬಾ ಎಂದು ಹೇಳಿ ನಂಬಿಸಿ ಆಕೆಯ ಕತ್ತಿನಲ್ಲಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನು ಕೊನೆಗೆ ನಗರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಯ ಪತ್ತೆಗಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ, ಎಎಸ್ಪಿ ರಜಾ ಇಮಾಮ್ ಕಾಸಿಂ, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದ್ದು, ಆ ತಂಡ ನಗರದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿ ಆರೋಪಿಯ ಗುರುತನ್ನು ಪತ್ತೆ ಹಚ್ಚಿ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜನನ್ನು ಬಂಧಿಸಿ ಕಳುವಾಗಿದ್ದ ಸುಮಾರು 2 ಲಕ್ಷ ಬೆಲೆ ಬಾಳುವ 24 ಗ್ರಾಂ ತೂಕದ ಬಂಗಾರದ ಮಾಂಗಲ್ಯ ಚೈನ್ ವಶಪಡಿಸಿಕೊಂಡಿದ್ದಾರೆ. ಆರೋಪಿಯನ್ನು ಮತ್ತು ಕಳುವಾದ ಮಾಂಗಲ್ಯದ ಸರವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದ ಪಿಎಸ್ಐ ರಮೇಶ್, ಸಿಬ್ಬಂದಿ ಎಎಸ್ಐ ಶಂಕರಪ್ಪ, ಜಗದೀಶ್, ಮಂಜುನಾಥ್ ಇತರ ಸಿಬ್ಬಂದಿಗಳನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆರವರು ಪ್ರಶಂಸೆ ಪತ್ರವನ್ನು ನೀಡಿ ಅಭಿನಂದಿಸಿದ್ದಾರೆ. He only noticed that CCTV footage. Very good. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಟೆನ್ಷನ್ ಡೈವರ್ಷನ್ ಕೇಸ್ ಪತ್ತೆ ಮಾಡಿದ್ದಾರೆ. ಈ ಇನ್ಸಿಡೆಂಟ್ 7th ಫೆಬ್ರವರಿ 2025ಗೆ ಬೆಳಿಗ್ಗೆ ಅರೌಂಡ್ 11:15 ಆಗಿದೆ, 11:45ಗೆ ಟೈಮ್ ಅರೌಂಡ್ ಆಗಿದೆ. ಆ ಟೈಮ್ಗೆ ಅವ್ರದ್ದು ಮಾಡಸ್ ಆಪರೆಂಡಿ ಹೇಗೆ ಥರ ಇದೆ, ಬೇಸಿಕ್ಲಿ ಒಬ್ಬರು ಓಲ್ಡ್ ಲೇಡಿ, ಸೀನಿಯರ್ ಸಿಟಿಸನ್ ಲೇಡಿ KSRTC ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಒಬ್ಬರು ನಮ್ಮ ಆರೋಪಿ ಅವ್ರಿಗೆ ಒಬ್ಬರು ಫಾಲೋ ಮಾಡಿದ್ದೀರಾ, ಅವ್ರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಬೇರೆ ಪ್ರಾಮಿಸಸ್ ಥರ ಮಾಡಿದಾರ, ಅಂದರೆ ಸೀನಿಯರ್ ಸಿಟಿಸನ್ದು ಪೆನ್ಷನ್ ಸಿಗ್ತಾ ಇದೆ ನಿಮಗೆ, ಈ ಥರ ಕ್ವೆಶ್ಚನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ, ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವ್ರಿಗೆ ಹೇಳಿದ್ದಾರೆ ಕಿ ಇದು ಒಡವೆ ವಗೇರ ಏನಿದೆ, ಜ್ಯುವೆಲ್ರಿ ವಗೇರ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವ್ರಿಗೆ ಮೋಸ ಮಾಡಿದ್ದಾರೆ. ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ, ಸೊ ಅವ್ರದ್ದು ಚೈನ್ 25 ಗ್ರಾಮ್ಸ್ದು ಚೈನ್ ಹೋಗಿದೆ. ಈ ಥರ ಕಳ್ಳತನ ಆಗಿದೆ ಅವರ ಜೊತೆಗೆ. ಸೊ CCTV ಮುಖಾಂತರ ನಾವು ಈ ಕೇಸ್ಗೆ ಟ್ರೇಸ್ ಮಾಡಿದ್ದೀವಿ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ, CCTV ಅನಾಲಿಸಿಸ್ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿ ತುಂಬ ನೊಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ. ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ, ಅರೌಂಡ್ 6-7 ಮಂತ್ಸ್ ಬ್ಯಾಕ್ ಅವ್ರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಫ್ತಿ ಡ್ರೆಸ್ಸಲ್ಲಿ ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ 2 ಅಫೆನ್ಸ್ ಮಾಡಿದ್ದಾರೆ. ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ. ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ. ಈ ಕೇಸಲ್ಲಿ ನಾವು ಹೊಟ್ಟೆ ಮಂಜುಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ.
ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬಸ್ ನಿಲ್ದಾಣದಲ್ಲಿ ವೃದ್ಧೆಯ ಸರ ಕಳ್ಳತನ ಮಾಡಿದ್ದ ಕುಖ್ಯಾತ ಸರಗಳ್ಳ ಇದೀಗ ಅಂಧರಾಗಿದ್ದಾನೆ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ನಗರದ ಇಂದೂಪುರ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿ ಇರುವ ಜೈನ್ ಮೋಟಾರ್ಸ್ನಲ್ಲಿ ರಿಪೇರಿಗೆ ಬಂದಿದ್ದ ಮಾರುತಿ 800 ಓಮಿನಿ ಮತ್ತು ಟಾಟಾ ಇಂಡಿಗೋ ಕಾರುಗಳ ಗಾಜು ಒಡೆದು ಬೆಂಕಿ ಇಟ್ಟಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ನೀಡಿ ಉರಿಯುತ್ತಿದ್ದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ವೇಳೆ ಅಂಗಡಿ ಮಾಲೀಕರಾದ ಅಬು ಮೇಕರ್ ಸಿದ್ದಿಕ್ ಮಾತನಾಡಿ, ಪ್ರತಿದಿನ ರಾತ್ರಿ ಎಂದಿನಂತೆ ಕೆಲಸ ಮುಗಿಸಿಕೊಂಡು ಅಂಗಡಿಯನ್ನ ಬೀಗ ಹಾಕಿ ರಿಪೇರಿಗೆ ಬಂದಿದ್ದ ಕಾರುಗಳನ್ನು ಅಂಗಡಿ ಹಿಂಭಾಗದ ಖಾಲಿ ಜಾಗದಲ್ಲಿ ಎಂದಿನಂತೆ ಬಿಡಲಾಗಿತ್ತು. ಯಾರೋ ಕಿಡಿಗೇಡಿಗಳು ರಾತ್ರಿ ಇಲ್ಲಿ ಪಾರ್ಟಿ ಮಾಡಿ ನಶೆಯಲ್ಲಿ ನಿಲ್ಲಿಸಿದ್ದ ಕಾರುಗಳ ಗ್ಲಾಸ್ ಹೊಡೆದು ಹಾಕಿ ಓಮಿನಿ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಹೇಳಿ, ಏನಾಗಿದೆ ಹೇಳಿ. ಸರ್, ನಾನು 7:30 ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದೀವಿ. ಆಮೇಲೆ ಮನೆಗೆ ಹೋದಾಗ ಒಂದು 10:30 ಹಂಗೆ ಫೋನ್ ಮಾಡಿದ್ರು, ಈ ಥರ ಗಾಡಿ ಸುಟ್ಟಾಗಿದ್ದಾರೆ ನಿಮ್ಮದು ಅಂದ್ಬಿಟ್ಟು. ಆಮೇಲೆ ನಾವು ಬಂದುಬಿಟ್ಟು ನೋಡಿದ್ರೆ ಇಲ್ಲಿ ಎಲ್ಲ ಅಂದ್ಕೊಳ್ತಾ ಇತ್ತು. ಆಮೇಲೆ ಅಷ್ಟೊಂದು ಫೈರ್ ಇಂಜಿನ್ ಫೋನ್ ಮಾಡಿದ್ವಿ. ಅವ್ರು ಬಂದು ಒಂದು 12 ಗಂಟೆಗೆಲ್ಲ ಬಂದು ಅವರು ನೀರೆಲ್ಲ ಹಾಕಿ ಆರಿಸಿದ್ದಾರೆ. ಏನೋ ಸುಟ್ಟೋಗಿದೆ. ಇದಕ್ಕೆಲ್ಲ ಹೊರಗಡೆ ಎಲ್ಲ ಕಲ್ಲೆತ್ತು ಹಾಕಿದ್ದಾರೆ ಗಾಡಿಗಳಿಗೆ. ಅದನ್ನು ಎಷ್ಟು ಗಾಡಿ ಈ ಥರ ಮಾಡಿದ್ದಾರೆ ಸರ್? 3 ಗಾಡಿ ಮಾಡಿದ್ದಾರೆ ಈ ಥರ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮಗೆ? ಅನುಮಾನ ಯಾರಿಲ್ಲ ಸರ್, ಎಲ್ಲ ಚೆನ್ನಾಗಿದ್ದಾರೆ. ಹಿಂದ್ಗಡೆ ಯಾರಿದ್ದಾರೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ಟೇಷನ್ಗೆ? ಇಲ್ಲ, ಪೊಲೀಸರು ಬಂದಿದ್ರು, ನೈಟ್ ಎಲ್ಲ ಬಂದಿದ್ರು. ತಿರ್ಗಾ ಬೆಳಿಗ್ಗೆ 10:30 ಬರ್ತೀನಿ ನಾನು ಹೇಳಿದ್ದಾರೆ. ನಿಮ್ಮ ಹೆಸರು ಹೇಳಿ. ಅಬೂಬಕರ್ ಸಿದ್ದಿಕ್ ಅಂತ ನಮ್ಮದು. ಅಂದಾಜು ಎಷ್ಟು ನಷ್ಟ ಆಗಿರ್ಬೇಕು ಈಗ ನಿಮಗೆ? ಅಷ್ಟ 1.5 ಬಂದಿದೆ ಸರ್. 1.5 ಲಕ್ಷ. 1.5 ಲಕ್ಷ ಬಂದಿದೆ ಸರ್. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕಿಗೂ ಒಕ್ಕರಿಸಿದ ಹಕ್ಕಿ ಜ್ವರ. ಗ್ರಾಮಕ್ಕೆ ನಾಕಾಬಂದಿ ಹಾಕಿದ ಅಧಿಕಾರಿಗಳು, ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೆ ಭೇಟಿ. ಸಾರ್ವಜನಿಕರಿಂದ ಸಮಸ್ಯೆಗಳ ಸುರಿಮಳೆ, ಶೀಘ್ರ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ. ರಾತ್ರಿ ಬಾರ್ನಿಂದ ಮನೆಗೆ ಹಿಂತಿರುಗಿದ ಸಪ್ಲೇಯರ್, ಬೆಳಗಾಗುವಷ್ಟರಲ್ಲಿ ಶವವಾಗಿ ಪತ್ತೆ. ಮರ್ಡರ್ಗೆ ಬೆಚ್ಚಿಬಿದ್ದ ಬಾಗೇಪಲ್ಲಿ. ಪ್ರತಿಷ್ಠೆಯ ಕಣವಾಗಿದ್ದ ನಂದಿ ಗ್ರಾಮ ಪಂಚಾಯಿತಿ, ಶಾಸಕ ಪ್ರದೀಪ್ ಈಶ್ವರ್ ಕಮಾಲ್ಗೆ ಕೈವಶ. ನೂತನ ಅಧ್ಯಕ್ಷರು, ಬೆಂಬಲಿಗರ ಸಂಭ್ರಮಾಚರಣೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.